ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನಮಜ್ಜುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಮಧ್ವಿಜಯ ಪಾಠಕ್ಕೆ ಸುಸ್ವಾಗತ. ಇತ್ತಂ ವಿಚಿಂತ್ಯ ಸವಿಚಿಂತ್ಯ ಮನನ್ಯ ಬಂಧು ಪ್ರೇಷ್ಠಪ್ರದಂ ರಜತಪೀಠಪುರಾಧಿವಾಸಂ ಭಕ್ತ್ಯಾ ಭವಾಬ್ಧಿ ಭವಭಂಗದಯ ಶುಭಾತ್ಮ ಭೇಜೇ ಭುಜಂಗಶಯನಂ ದ್ವಿಷಡಬ್ಧ ಕಾಲಂ. ಈ ರೀತಿಯಾಗಿ ಯೋಚನೆ ಮಾಡಿ ಆ ದಂಪತಿಗಳು 12 ವರ್ಷಗಳ ಕಾಲ ಆ ಪರಮಾತ್ಮನ ಸೇವೆಯನ್ನು ಮಾಡ್ತಾರೆ. 12 ವರ್ಷಗಳ ಕಾಲ. ದ್ವಿಷಡಬ್ಧ ಕಾಲಂ. ದ್ವಿ ಅಂದರೆ 2, ಷಟ್ ಅಂದರೆ 6, 2 ಗುಣಿಸು 6 ಅಂದರೆ 12. 12 ವರ್ಷಗಳ ಕಾಲ ಅವರು ಆ ಪರಮಾತ್ಮನ ಸೇವೆಯನ್ನು ಮಾಡ್ತಾರೆ. ಪದಚ್ಛೇದ. ಇತ್ತಂ ವಿಚಿಂತ್ಯ ಸಹ ವಿಚಿಂತ್ಯಂ ಅನನ್ಯಬಂಧು ಪ್ರೇಷ್ಠಪ್ರದಂ ರಜತಪೀಠಪುರಾಧಿವಾಸಂ ಭಕ್ತ್ಯಾ ಭವಾಬ್ಧಿ ಭಯಭಂಗದಯ ಶುಭಾತ್ಮ ಭೇಜೆ ಭುಜಂಗಶಯನಂ ದ್ವಿಷಡಬ್ಧ ಕಾಲಂ. ದ್ವಿಷಡಬ್ಧ ಕಾಲಂ 12 ವರ್ಷಗಳ ಕಾಲ ಭುಜಂಗಶಯನಂ. ಭುಜಂಗಶಯನ ಅಂದರೆ ಅನಂತಾಸನ. ಭುಜಂಗ ಅಂದರೆ ಅನಂತ, ಶೇಷ. ಭುಜಂಗಶಯನ ಶೇಷನಲ್ಲಿ ಮಲಗಿರತಕ್ಕಂಥವನು. ಶೇಷನಲ್ಲಿ ರುದ್ರರೂಪದಿಂದ ನಾರಾಯಣ ಇರತಕ್ಕಂಥವನು, ಅವನು ಅನಂತಾಸನ. ಅಂತಹ ದೇವರನ್ನು ಅವರು ಭಕ್ತಿಯಿಂದ ಭವಾಬ್ಧಿ ಭಂಗದಯ ಶುಭಾತ್ಮ. ಭವಾಬ್ಧಿ ಭವಭಂಗ. ಭವ ಅಂದರೆ ಸಂಸಾರ, ಭವ ಅಬ್ಧಿ ಸಂಸಾರ ಎಂಬುದು ಅದು ಸಾಗರ, ಸಮುದ್ರದ ಹಾಗೆ ಇದೆ. ಅಂತಹ ಸಮುದ್ರದಿಂದ ಉಂಟಾದ ಭಯ, ಹೆದರಿಕೆ, ಅದರ ಭಂಗದಯ. ಭಂಗಂ ದದಾತಿಥಿ ಭಂಗದ, ನಾಶನುಂಟು ಮಾಡತಕ್ಕಂತಹ ಭಕ್ತಿಯಿಂದ. ಸಂಸಾರವೆಂಬ ಸಾಗರ, ಸಂಸಾರೇ ಅಕ್ಷಯ ಸಾಗರೇ ಪ್ರಕೃತಿತೋ ಅಗಾಧೆ ಸದಾ ದುಸ್ತರೆ ಅಂತ ನಾವು ರಾಯರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಅಂತಹ ಸಂಸಾರದಿಂದ ನಮ್ಮನ್ನು ಪಾರು ಮಾಡಬೇಕು ಅಂತ. ಅದು ಅಕ್ಷಯ ಸಾಗರ, ಸಮುದ್ರದ ಹಾಗೆ ಇದೆ. ಈ ಸಂಸಾರವೆಂಬ ಸಮುದ್ರ ಅದು ಪ್ರಸಿದ್ಧವಾಗಿರತಕ್ಕಂತಹ ಸಮುದ್ರಕ್ಕಿಂತ ಅತಿ ಭಯಂಕರವಾಗಿರುವಂಥದ್ದು. ಅಂತಹ ಸಂಸಾರ ಸಾಗರದಿಂದ ನಮ್ಮನ್ನು ಪಾರು ಮಾಡಬೇಕು ಅಂತ ಅಪ್ಪಣ್ಣಾಚಾರ್ಯರು ರಾಯರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಈ ಸಂಸಾರ ಅನಾದಿಯಾಗಿರುವಂಥದ್ದು. ಇದರ ಆಳ ಎಷ್ಟು, ಇದರ ಬುಡ ಎಷ್ಟು ಕಂಡುಹಿಡ್ಲಿಕ್ಕಾಗಲ್ಲ. ಅಗಾಧವಾಗಿರುವಂಥದ್ದು. ಇದು ಎಷ್ಟು ಆಳವಾಗಿದೆ, ಸಮುದ್ರದ ಆಳ ಎಷ್ಟು ಅಂತ ಪತ್ತೆ ಹಚ್ಚಬಹುದು. ಆದರೆ ಈ ಸಂಸಾರ ಸಾಗರದ ಆಳ ಎಷ್ಟು ಅಂತ ಪತ್ತೆ ಹಚ್ಚಲಿಕ್ಕೆ ಆಗಲ್ಲ. ಇದು ಜಡ ಪ್ರಕೃತಿಯಿಂದ ಜಡ ಪ್ರಕೃತಿಯ ಒಂದು ಸೂಕ್ಷ್ಮವಾಗಿ, ಅತ್ಯಂತ ಸೂಕ್ಷ್ಮವಾಗಿರತಕ್ಕಂತಹ ಅಣುಗಳಿವೆ ಇದರಲ್ಲಿ. ಅವುಗಳಿಗೆ ಉತ್ಪತ್ತಿ ಇಲ್ಲ, ನಾಶವೂ ಇಲ್ಲ. ಆ ಅಣುಗಳಿಗೆ, ಆ ಅಣುಗಳು ಕೆಲವು ಒಟ್ಟುಗೂಡಿ ಲಿಂಗದೇಹ ಅಂತ ಆಗುದು. ಅನೇಕ ಅಣುಗಳು, ಪರಮಾಣುಗಳು ಸೇರಿ ದ್ವಣುಕಾಗದು, ದ್ವಣುಗಳು ತಣಿಕಾಗದು. ಅವುಗಳೆಲ್ಲ ಒಟ್ಟುಗೂಡಿ ಈ ಮಧ್ಯಮ ಪರಮಾಣುಗಳಂತ ನಮ್ಮ ಕಣ್ಣಿಗೆ ಕಾಣತಕ್ಕಂತಹ ಭೌತಿಕವಾಗಿರತಕ್ಕಂಥ ವಸ್ತುಗಳಾಗಿ ನಿರ್ಮಾಣಗೊಳ್ತವೆ. ಇದೆಲ್ಲ ಪ್ರಕೃತಿಯಿಂದಾಗಿ, ಜಡ ಪ್ರಕೃತಿಯ ಸೂಕ್ಷ್ಮ ಅಣುಗಳಿಂದಾಗಿ ಆಗುವಂಥದ್ದು. ಅದರಲ್ಲಿ ಕೆಲವು ಅಣುಗಳು ಒಟ್ಟುಗೂಡಿದಾಗ ಈ ಲಿಂಗದೇಹ ಅಂತ ಆಗತ್ತೆ. ಈ ಲಿಂಗದೇಹದ ಸಂಬಂಧವೇ ಜೀವನಿಗೆ ಸಂಸಾರ ಅನ್ನೋದು. ಈ ಪ್ರಕೃತಿ ಎಂಬ ಅಣುಗಳಿಗೂ ಉತ್ಪತ್ತಿ ಇಲ್ಲ, ಅಣು ನಿತ್ಯ ಅದು.
ಈ ಪ್ರಕೃತಿಯ ಒಂದು ಅನ್ಯೋನ್ಯ ಸಂಬಂಧದಿಂದಾಗಿ ಬಂದಿರತಕ್ಕಂತಹ ಲಿಂಗ ದೇಹ ಇದೆಯಲ್ಲ, ಆ ಲಿಂಗ ದೇಹ ಅದು ಭಂಗ ಆಗಬೇಕು. ಅದುವೇ ಈ ಸಂಸಾರ ನಿವೃತ್ತಿ. ಆದ್ದರಿಂದ ಇದು ಪ್ರಸಿದ್ಧವಾಗಿರತಕ್ಕಂತಹ ಸಮುದ್ರಕ್ಕಿಂತಲೂ ಆಳವಾಗಿರುವಂಥದ್ದು. ಇದರ ಬುಡ ಯಾವುದು, ಇದು ಉತ್ಪತ್ತಿ ಹೇಗೆ ಒಂದೂ ಗೊತ್ತಾಗಲ್ಲ. ಆದ್ದರಿಂದ ಇದು ಅತಿ ಭಯಂಕರವಾಗಿರತಕ್ಕಂತಹ ಸಂಸಾರ. ನಾವು ನೋಡತಕ್ಕಂತಹ ಸಂಸಾರ ನೋಡಿದ್ದೀವಿ ನಾವು ಜಂಬೂದ್ವೀಪ ವರ್ಣನೆ ಮಾಡುವಾಗ, ಯಾವ್ಯಾವ ಸಾಗರ ಎಷ್ಟು ಯೋಜನ ಅಂತ. ಈ ಅನೇಕ ಲಕ್ಷ ಯೋಜನ ವಿಸ್ತೀರ್ಣವಾಗಿದೆ ಈ ಸಾಗರ. ಅದನ್ನ ಕಾಲು ನಡಿಗೆಯಿಂದ ಅಥವಾ ಈಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇವತ್ತು ಮನುಷ್ಯ ಹಡಗು ಅಥವಾ ವಿಮಾನಗಳ ಮೂಲಕವಾಗಿ ದಾಟ್ತಾ ಇದ್ದಾನೆ. ಆದರೂ ಕೂಡ ಆ ಹಡಗು ಅಥವಾ ವಿಮಾನ ಅದರ ಮೂಲಕ ದಾಡ್ತೇವೆ ಅಂತ ನಂಬಿಕೆ ಇಲ್ಲ. ಏನಾದ್ರೂ ಮಧ್ಯದಲ್ಲಿ ಅಪಘಾತ ಆದರೆ ಸಮುದ್ರದಲ್ಲೇ ಮುಳುಗಬಹುದು. ಆದ್ದರಿಂದ ಈ ಪ್ರಸಿದ್ಧ ಸಮುದ್ರವೂ ದುಸ್ತರವಾಗಿದೆ, ದಾಟ್ಲಿಕ್ಕೆ ಅಶಕ್ಯವಾಗಿದೆ. ಇನ್ನು ಸಂಸಾರ ಸಾಗರ ಅಂತೂ ದಾಟೋದೇ ಕಷ್ಟ. ಈ ಸಮುದ್ರದಲ್ಲಿ ದೊಡ್ಡ ದೊಡ್ಡ ತಿಮಿಂಗಿಳಗಳು, ಸಿಂಹಿಕೆಯಂತಹ ಜಲ ಪಿಶಾಚಿಗಳು ಇರ್ತವೆ. ಈ ಪ್ರಸಿದ್ಧ ಸಂಸಾರದಲ್ಲಿ ಹಾಗೆ ಆ ಸಮುದ್ರದಲ್ಲಿ ಒಂದು ದೊಡ್ಡ ಪ್ರಾಣಿ ಸಣ್ಣ ಪ್ರಾಣಿನ ತಿಂತದೆ, ಪೀಡಿಸ್ತದೆ. ಜೀವಸ್ಯ ಜೀವನಂ ಅಂತ. ಹಾಗಾಗಿ ಆ ಸಮುದ್ರದಲ್ಲಿ ವಾಸ ಮಾಡತಕ್ಕಂತಹ ಪ್ರತಿಯೊಂದು ಪ್ರಾಣಿಗೂ ಭಯವೇ. ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಯ ಭಯ ಎಲ್ಲರಿಗೂ ಎಲ್ಲ ಕಾಲದಲ್ಲಿಯೂ ಭಯಂಕರವಾಗಿರುವಂಥದ್ದು. ಹಾಗೆಯೇ ಸಂಸಾರ ಸಾಗರದಲ್ಲಿ ಕೂಡ ಅನಂತ ತಾಪಗಳು, ನಾನಾ ರೀತಿಯ ಕಷ್ಟ ನಷ್ಟಗಳು ಎಲ್ಲ ಕಾಲದಲ್ಲಿಯೂ ಪ್ರತಿಯೊಬ್ಬ ಜೀವರನ್ನ ಪೀಡಿಸ್ತಾನೆ ಇರ್ತವೆ. ಈ ಜೀವಿ ಒಂದು ಪಾಪದ ಫಲವನ್ನ ಅನೇಕ ಜನ್ಮಗಳಲ್ಲಿ ಅನುಭವಿಸುವುದುಂಟು. ಆ ಜನ್ಮಾಂತರದಲ್ಲಿ ಮಾಡತಕ್ಕಂತಹ ಪಾಪಗಳ ಫಲವನ್ನ ಅವ ಅನೇಕ ಕಷ್ಟಗಳ ಮೂಲಕವಾಗಿ ಅನುಭವಿಸ್ತಾನೆ ಇರ್ತಾನೆ. ಮಿಂಗಿಲ ಬಾಧೆ ಒಂದ್ಸಲ ಇರ್ಬೋದು, ಆದರೆ ಆ ಬಾಧೆಗಳಿಗಿಂತಲೂ ಈ ಸಂಸಾರ ಸಾಗದಿರ್ತಕ್ಕಂತಹ ಬಾಧೆಗಳು, ಈ ಪಾಪಗಳೆಂಬ ತಿಮಿಂಗಿಲಗಳು, ಇವುಗಳಿಂದ ಭಯಂಕರವಾಗಿರುವಂಥದ್ದು ಈ ಸಂಸಾರ ಸಾಗರ. ಈ ಸಮುದ್ರದಲ್ಲಿ ಅಸಂಖ್ಯ ಅಲೆಗಳು ಒಂದರ ಮೇಲೊಂದು ಬರ್ತಾ ಇರ್ತವೆ. ಹಾಗೆಯೇ ಸಂಸಾರ ಸಾಗರದಲ್ಲಿ ಕೂಡ ಇಂತಹ ಅಲೆಗಳು ಪ್ರತಿಕ್ಷಣ ಬರ್ತಾ ಇರ್ತವೆ. ಪ್ರತಿಯೊಬ್ಬರು ಎಷ್ಟೋ ವಸ್ತುಗಳನ್ನ ಪ್ರತಿಕ್ಷಣದಲ್ಲಿ ಅಪೇಕ್ಷಿಸ್ತಾನೆ. ತನಗೆ ಯಾವ ವಿರೋಧ ಬರಬಾರಂತ ಬಯಸ್ತಾನೆ. ಎಲ್ಲಾ ವಿರೋಧಿಗಳನ್ನ ನಿಗ್ರಹಿಸಬೇಕು ಅಂತ ಅಪೇಕ್ಷೆ ಪಡ್ತಾನೆ. ಇಂತಹ ಅಪೇಕ್ಷೆಗಳು, ಮನುಷ್ಯನ ಆಸೆಗಳು, ಅವುಗಳು ಸಮುದ್ರ ಅಲೆಗಳ ಹಾಗೆ ಮೇಲೆ ಮೇಲೆ ಬರ್ತಾನೇ ಇರ್ತವೆ. ಆದರೆ ಯಾವ ಅಪೇಕ್ಷೆಯೂ ಈ ಸಂಸಾರದಲ್ಲಿ ನೆರವೇರುವುದೇ ಇಲ್ಲ. ನೆರವೇರದಂತೆ ತೋರತಕ್ಕಂತಹ ಅಪೇಕ್ಷೆಗಳು ಕೂಡ ಪೂರ್ಣವಾಗುವುದಿಲ್ಲ. ಪೂರ್ಣವಾದಂತೆ ತೋರುತ್ತ ಅಪೇಕ್ಷೆಗಳು ಕೂಡ ಅಪೂರ್ಣವಾಗಿರತಕ್ಕಂತಹ ಅನೇಕ ವಿಧವಾದ ಅಪೇಕ್ಷೆಗಳಿಗೆ ಕಾರಣವಾಗಿ ಬಿಡ್ತದೆ. ಹೀಗಾಗಿ ಪ್ರತಿಕ್ಷಣವೂ ಕೂಡ ತಾನೇನು ಅನ್ಕೊಂಡಿದ್ದ ಅದು ಆಗದೆ ಬಹುವಿಧವಾಗಿರ್ತಕ್ಕಂತಹ ಮನೋವ್ಯಾಕುಲತೆಯನ್ನ ಮನುಷ್ಯ ಪಡಿತಾನೇ ಇರ್ತಾನೆ. ಇಂತಹ ಮನೋವ್ಯಾಕುಲತೆಯಿಂದ ಬರತಕ್ಕಂತಹ ಕಷ್ಟ ಪರಂಪರೆ ಈ ಸಮುದ್ರದಲ್ಲಿರತಕ್ಕಂತಹ ಅಲೆಗಳ ಹೊಡೆತಕ್ಕಿಂತ ಆ ಹೊಡೆತಗಳೇನೋ ಬರ್ತಾ ಇರ್ತದಲ್ಲ, ಅದಕ್ಕಿಂತಲೂ ಈ ಕಷ್ಟಗಳು ಬಹಳ ಉಗ್ರವಾಗಿರುವಂಥದ್ದು. ಆದ್ದರಿಂದ ಇದು ಅತ್ಯಂತ ಭಯಂಕರವಾಗಿರುವಂಥದ್ದು. ಆಮೇಲೆ ಸಮುದ್ರದಲ್ಲಿ ಭಯಂಕರವಾದ ಲೆಕ್ಕವಿಲ್ಲದ ಸುಳಿವು ಇರ್ತವೆ. ಪಾತಾಳರಿಗೂ ಕೆಲವೊಮ್ಮೆ ಸಿಕ್ಕಾಕೊಳ್ಳೋದು ಉಂಟು.
ಸಂಸಾರ ಸಾಗರದಲ್ಲಿಯೂ ಹಾಗೆ, ಇಲ್ಲಿಯೂ ತುಂಬಾ ಸುಳಿಗಳಿವೆ. ನಾನೇ ದೇವರು ಅಂತ ಹೇಳ್ತಕ್ಕಂತಹ ವಿಪರೀತ ಜ್ಞಾನದ ಸುಳಿಗಳು, ಸಾಂಸಾರಿಕ ಭೌತಿಕ ಕ್ರೀಡೆ ಮುಂತಾದ ತಾತ್ಕಾಲಿಕ ಸುಖದಂತೆ ಕಾಣತಕ್ಕಂತಹ ಸುಳಿಗಳು, ಇವೆಲ್ಲ ಮನುಷ್ಯನನ್ನ ಸಿಕ್ಕಿ ಹಾಕ್ತವೆ, ಸೆಳೆದುಕೊಂಡು ಹೋಗಿ ನರಕವೆಂಬ ಪಾತಾಳ ಲೋಕದಲ್ಲಿ ತಳ್ಳಿಬಿಡ್ತವೆ. ಹಾಗಾಗಿ ನಾನಾ ವಿಧವಾಗಿರತಕ್ಕಂತಹ ಕಷ್ಟಗಳನ್ನ ಜೀವರು ಅನುಭವಿಸ್ತಾನೇ ಇದ್ದಾರೆ. ಆದ್ದರಿಂದ ಈ ಸಂಸಾರ ಸಮುದ್ರ ಅತ್ಯಂತ ಭಯಂಕರವಾಗಿರುವಂಥದ್ದು. ಇನ್ನು ಪ್ರಸಿದ್ಧವಾಗಿರತಕ್ಕಂತಹ ಸಮುದ್ರದಲ್ಲಿ ಮೇಲ್ಭಾಗದಲ್ಲಿ ಎಷ್ಟು ನೊರೆ ಬರ್ತಿರ್ತದೆ, ನೊರೆ ಬರ್ತದೆ, ಪ್ರತಿಕ್ಷಣ ಹುಟ್ಟಿ ಪ್ರತಿಕ್ಷಣ ಮರಿತಾ ಇರ್ತದೆ, ಅದು ನಾಶವಾಗ್ತಾ ಇರ್ತದೆ. ಮತ್ತೆ ಆ ನೊರೆಗಳು ಮೇಲ್ನೋಟಕ್ಕೆ ಆ ಬಿಳಿಯಾದ ನೊರೆ ಚಂದ ಕಾಣ್ತದೆ. ಆ ನೊರೆಯ ಅಡಿಯಲ್ಲಿ ಭಯಂಕರವಾಗಿರತಕ್ಕಂತಹ ಮೊಸಳೆಯಂತಹ ಪ್ರಾಣಿಗಳು ಇರ್ತವೆ. ಆ ಮೊಸಳೆಯಂತಹ ಪ್ರಾಣಿಗಳು ಯಾವಾಗ ಈ ಮನುಷ್ಯನನ್ನ ತಿಂದ್ಬಿಡ್ತಾವೋ ಗೊತ್ತಿಲ್ಲ. ಸಂಸಾರ ಸಮುದ್ರದಲ್ಲಿ ಹಾಗೆ ನೊರೆಗಳ ಹಾಗೆ ಲೆಕ್ಕವಿಲ್ಲದಷ್ಟು ಹೆದರಿಕೆಗಳು, ನಾನಾ ರೀತಿಯ ಭಯಗಳು. ಅಂತಹ ಭಯಗಳನ್ನ ನಿವಾರಣೆ ಮಾಡತಕ್ಕಂಥವರು ಮುಖ್ಯ ಪ್ರಾಣದೇವರು ಮಾತ್ರ. ಅಂತಹ ಲೆಕ್ಕವಿಲ್ಲದ ಹೆದರಿಕೆಗಳು ಅಲ್ಲದೆ ಅನೇಕ ಅನರ್ಥಗಳು ಬರ್ತಾ ಇರ್ತವೆ, ಒಂದರಿಂದ ಗುಂಪು ಗುಂಪಾಗಿ ಬರ್ತಾ ಇರ್ತವೆ. ಆದ್ದರಿಂದ ಇಂತಹ ಹೆದರಿಕೆಗಳಿಂದ ತುಂಬಿರತಕ್ಕಂತಹ ಈ ಸಮುದ್ರ ಅತ್ಯಂತ ಭಯಂಕರವಾಗಿರುವಂತಹದ್ದು. ಮತ್ತೆ ಇದೇ ಸಾಗರವನ್ನ ಹಿಂದೆ ಮಥನ ಮಾಡಿದರು. ಮಥನ ಮಾಡಿದಾಗ ಅಲ್ಲಿ ಅನೇಕ ವಸ್ತುಗಳು ಹುಟ್ಟಿ ಬಂದು, ಅಲ್ಲಿ ಹಾಲಾಹಲ ಅಂತ ಒಂದು ವಿಷಯವೂ ಕೂಡ ಹುಟ್ಟಿ ಬಂತು. ಅದರಿಂದ ಲೋಕವೇ ಭಸ್ಮವಾಗ್ತಾ ಬಂತು, ಅಷ್ಟು ಆ ವಿಷದ ತೀವ್ರತೆ. ಆ ವಿಷವನ್ನ ವಾಯುದೇವರೊಬ್ಬರೇ ಪಾನ ಮಾಡಿದ್ರು, ನುಂಗಿಬಿಟ್ರು ಅದನ್ನು. ಅವ್ರಿಗೆ ಯಾವ ಬಾಧೆ ಆಗ್ಲಿಲ್ಲ, ಅದನ್ನ ಕುಡಿದು ಜೀರ್ಣಿಸ್ಕೊಂಡ್ಬಿಟ್ರು ಅವರು. ಇರತಕ್ಕಂಥ ಸುಖ ಅದು ಕಂಡೂರಿನೇನ ಕರೆಯೋರಿವ ದುಃಖ ದುಃಖಂ ಅಂತ ಪ್ರಹ್ಲಾದರಾಜರು ಹೇಳ್ತಾರೆ. ಗಾಯವಾದಾಗ ತುರುಸುವಾಗಿ ಏನೋ ಒಂಥರ ಖುಷಿ ಆಗ್ತದಲ್ಲ, ಆ ತರ ಈ ಸುಖ ಅಂತ ಪ್ರಹ್ಲಾದರಾಜರು ವರ್ಣನೆ ಮಾಡ್ತಾರೆ. ಇಂತಹ ಸಂಸಾರಕ್ಕೆ ನಾನು ಹೆದರ್ತೇನೆ, ತ್ರಸ್ತೋಸ್ಮ್ಯಹಂ. ಇಂತಹ ಸಂಸಾರಕ್ಕೆ ನಾನು ಹೆದರ್ತೇನೆ ಹೊರತು ನಿನ್ನ ಭಯಂಕರವಾಗಿರತಕ್ಕಂತಹ ರೂಪವನ್ನು ನೋಡಿ ನಾನು ಹೆದರುವುದಿಲ್ಲ ಅಂತಾರೆ ಪ್ರಹ್ಲಾದರಾಜರು. ಈ ಸಂಸಾರದಲ್ಲಿರ್ತಕ್ಕಂತಹ ಸುಖ ಅದು ದುಃಖ ಸಮ್ಮಿಶ್ರವಾಗಿರ್ತಕ್ಕಂತಹ ಸುಖ, ಅದಕ್ಕೆ ಇದನ್ನು ವಿಷ ಅಂತ ಹೇಳ್ಬಿಡ್ತಾರೆ. ಈ ದುಃಖ, ಸಂಸಾರದಲ್ಲಿರ್ತಕ್ಕಂತಹ ದುಃಖ ಅದು ವಾಯುದೇವರನ್ನು ಬಿಟ್ಟು ಎಲ್ಲರನ್ನು ಪೀಡಿಸುತ್ತೆ. ಇಂತಹ ದುಃಖವೆಂಬ ವಿಷ ಇದು ಅತ್ಯಂತ ಭಯಂಕರವಾಗಿರುವಂಥದ್ದು. ಆದ್ದರಿಂದ ಈ ಸಂಸಾರದ ಒಂದು ಭಯ ಅದು ನಿವಾರಣೆ ಆಗಬೇಕಾದ್ರೆ ಭವಾಬ್ಧಿ ಭವಭಂಗದಯ, ಈ ಸಂಸಾರವೆಂಬ ಸಾಗರದಿಂದ ಉಂಟಾಗತಕ್ಕಂಥ ಭಯ ಇದೆಯಲ್ಲ, ಆ ಭಯವನ್ನ ನಾಶ ಮಾಡುವಂಥದ್ದೇನು ಅಂದ್ರೆ ಅದು ಪರಮಾತ್ಮನಲ್ಲಿ ಮಾಡಬೇಕಾಗಿರತಕ್ಕಂಥ ಅಚಲವಾದ ಭಕ್ತಿ. ಅಂತಹ ಸಂಸಾರವೆಂಬ ಸಮುದ್ರದಿಂದ ಉಂಟಾಗಿರತಕ್ಕಂತಹ ಭಯವನ್ನ ಭಂಗದಯ, ನಾಶ ಮಾಡತಕ್ಕಂತಹ ಭಕ್ತಿ. ಅಂತಹ ಭಕ್ತಿಯಿಂದ 12 ವರ್ಷಗಳ ಕಾಲ ಪರಮಾತ್ಮನ್ನ ಸೇವಿಸ್ತಾರೆ. ಎಂಥ ಪರಮಾತ್ಮ ಅಂದ್ರೆ ವಿಚಿಂತ್ಯಂ ವೈಷ್ಠಪ್ರದಂ ರಜತಪೀಠ ಪುರಾಧಿವಾಸಂ. ರಜತಪೀಠಪುರದಲ್ಲಿ ಇರತಕ್ಕಂತಹ ಈ ರಜತಪೀಠಪುರ ಉಡುಪಿಯಲ್ಲಿ ಅಧಿವಾಸಂ, ವಾಸ ಮಾಡಿಕೊಂಡಿರತಕ್ಕಂತಹ ಪರಮಾತ್ಮ. ವಿಚಿಂತ್ಯಂ, ಅವನನ್ನೇ ಧ್ಯಾನ ಮಾಡಬೇಕು. ಮತ್ತೆ ಪ್ರೇಷ್ಠಪ್ರದಂ, ಪ್ರೇಷ್ಠ ಅಂದ್ರೆ ಇಷ್ಟ ಅಂದ್ರೆ ಇಷ್ಟವಾದ್ದು, ಪ್ರೇಷ್ಠ ಅಂದ್ರೆ ಅತ್ಯಂತ ಇಷ್ಟವಾಗಿರುವಂಥದ್ದು, ಅತ್ಯಂತ ಇಷ್ಟವಾದ್ದನ್ನ ಕೊಡ್ತಕ್ಕಂಥವನು. ಪ್ರಸನ್ನನಾದರೆ ಪರಮಾತ್ಮ ದುರ್ಲಭವಾದ್ದು ಯಾವುದಿದೆ ಅಂತಾರೆ. ಕಿಮಲಭ್ಯಂ ಪ್ರಸನ್ನೇ ಶ್ರೀನಿಕೇತನೆ. ಪರಮಾತ್ಮ ಪ್ರಸನ್ನನಾದ್ರೆ ಅವನು
ಏನ್ ಬೇಕಾದ್ರೂ ಕೊಡಬಲ್ಲ ಅವನು. ಪ್ರೇಷ್ಠಪ್ರದಂ, ತನ್ನ ಭಕ್ತನಿಗೆ ಅತ್ಯಂತ ಇಷ್ಟವಾದ್ದನ್ನ ಕೊಡತಕ್ಕಂತಹ ಪರಮಾತ್ಮ. ಅಂತಹ ಅನಂತಾಸನನ್ನ 12 ವರ್ಷಗಳ ಕಾಲ ಈ ದಂಪತಿಗಳು ಸೇವೆ ಮಾಡಿದರು ಅಂತ ಈ ಪದ್ಯದಲ್ಲಿ ಹೇಳ್ತಿದ್ದಾರೆ. ಅನನ್ಯ ಬಂಧು, ಭಗವಂತನನ್ನು ಬಿಟ್ಟು ಬೇರೆ ಯಾರು ಬಂಧುಗಳಿಲ್ಲ, ಅವನೊಬ್ಬನೇ ಬಂಧು. ಅವನನ್ನೇ ಬಂಧು ಅಂತ ನಂಬಿರ್ತಕ್ಕಂತಹ ಅನನ್ಯ ಬಂಧು, ಭಗವಂತನಿಗಿಂತ ಬೇರೆ ಬಂಧುಗಳಿಲ್ಲದ ಶುಭಾತ್ಮ, ನಿರ್ಮಲವಾದ ಮನಸ್ಸುಳ್ಳ ಸಹ ಆ ಮಧ್ಯೆ ಭಟ್ಟರು ಇತ್ತಂ, ಈ ರೀತಿಯಾಗಿ ಅಂದ್ರೆ ಹಿಂದಿನ ಪದ್ಯದಲ್ಲಿ ಹೇಳಿದಂತೆ ವಿಚಿಂತ್ಯ, ಆಲೋಚಿಸಿ, ವಿಚಿಂತ್ಯಂ, ಧ್ಯಾನಿಸಲು ಯೋಗ್ಯನಾದ, ಪ್ರೇಷ್ಠಪ್ರದಂ, ಅತ್ಯಂತ ಇಷ್ಟವಾದನ್ನು ಕೊಡತಕ್ಕಂತಹ, ರಜತಪೀಠ ಪುರಾಧಿವಾಸಂ, ರಜತಪೀಠಪುರದಲ್ಲಿ ವಾಸ ಮಾಡತಕ್ಕಂತಹ, ಭುಜಂಗಶಯನಂ, ಅನಂತಾಸನ ದೇವರನ್ನು, ಭವಾಬ್ಧಿ ಭವಭಂಗದಯ, ಭವಾಬ್ಧಿ ಭವ ಸಂಸಾರವೆಂಬ, ಅಬ್ಧಿ ಸಾಗರದಿಂದ ಉಂಟಾದ, ಭಯ ಹೆದರಿಕೆಯ, ಭಂಗದಯ ನಾಶವನ್ನುಂಟು ಮಾಡತಕ್ಕಂತಹ, ಹೆದರಿಕೆಯನ್ನು ನಾಶವನ್ನುಂಟು ಮಾಡತಕ್ಕಂತಹ, ಭಕ್ತ್ಯ ಭಕ್ತಿಯಿಂದ, ಭಂಗದಯ ಭಕ್ತ್ಯ ಭಂಗವನ್ನು ಉಂಟು ಮಾಡತಕ್ಕಂತಹ ಭಕ್ತಿಯಿಂದ, ದ್ವಿಷಡಬ್ಧ ಕಾಲಂ 12 ವರ್ಷಗಳ ಕಾಲ, ಭೇಜೆ ಸೇವೆ ಮಾಡಿದರು. ಪದಾರ್ಥ ಹೇಳ್ತೇನೆ ನೋಡಿ. ಅನನ್ಯ ಬಂಧು, ಭಗವಂತನನ್ನು ಬಿಟ್ಟು ಬೇರೆ ಬಂಧುಗಳಿಲ್ಲದ, ಶುಭಾತ್ಮ, ನಿರ್ಮಲವಾದ ಮನಸ್ಸುಳ್ಳ ಸಹ ಆ ಮಧ್ಯಗೇಹ ಭಟ್ಟರು ಇತ್ತಂ, ಈ ರೀತಿಯಾಗಿ, ವಿಚಿಂತ್ಯ, ಆಲೋಚಿಸಿ, ವಿಚಿಂತ್ಯಂ, ಧ್ಯಾನಿಸಲು ಯೋಗ್ಯನಾದ, ಪ್ರೇಷ್ಠಪ್ರದಂ, ಅತ್ಯಂತ ಇಷ್ಟವಾದ್ದನ್ನು ಕೊಡತಕ್ಕಂತಹ, ರಜತಪೀಠ ಪುರಾಧಿವಾಸಂ, ಉಡುಪಿಯೇ ವಾಸಸ್ಥಳವಾಗಿರತಕ್ಕಂತಹ, ಭುಜಂಗಶಯನಂ, ಅನಂತಾಸನ ದೇವರನ್ನು, ಭವಾಬ್ಧಿ ಭವಭಂಗದಯಾ ಭಕ್ತ್ಯ, ಭವ ಸಂಸಾರವೆಂಬ, ಅಬ್ಧಿ ಸಾಗರದಿಂದ ಉಂಟಾದ, ಭಯ ಹೆದರಿಕೆಯ, ಭಂಗದಯ ನಾಶವನ್ನುಂಟು ಮಾಡತಕ್ಕಂತಹ, ಭಕ್ತಿಯ ಭಕ್ತಿಯಿಂದ, ದ್ವಿಷಡಬ್ಧ ಕಾಲಂ 12 ವರ್ಷಗಳ ಕಾಲ, ಭೇಜೆ ಸೇವಿಸಿದರು. ಹೀಗೆ ಆ ದಂಪತಿಗಳು ಶ್ರೇಷ್ಠನಾಗಿರತಕ್ಕಂತಹ ಮಗನನ್ನು ಪಡಿಬೇಕು ಅಂದರೆ ಆ ಭಗವಂತನ ಅನುಗ್ರಹದಿಂದಲೇ ಸಾಧ್ಯ ಅಂಥೇಳಿ ಅವರು ಯೋಚನೆ ಮಾಡಿ ತಮ್ಮ ಕುಲದೇವತೆ ಆಗಿರತಕ್ಕಂತಹ ಅನಂತಾಸನನ್ನು 12 ವರ್ಷಗಳ ಕಾಲ ಸೇವಿಸಿ ಅವರು ಮುಂದೆ ಕಠಿಣವಾಗಿರತಕ್ಕಂತಹ ಪಯೋವೃತಾದಿಗಳನ್ನು ಮಾಡಿ ತಮ್ಮ ದೇಹವನ್ನು ಮತ್ತಷ್ಟು ಶುದ್ಧಗೊಳಿಸಿಕೊಂಡ್ರು ಎಂಬ ವಿಚಾರವನ್ನು ಮುಂದಿನ ಪದ್ಯಗಳಲ್ಲಿ ಹೇಳ್ತಾರೆ. ಆ ವಿಚಾರವನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇದರಿಂದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.